Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ವಿಡಿಯೋಗಳು ಫಾರ್ಮ್ ಹೌಸ್ನಲ್ಲೂ ಕೂಡ ರೆಕಾರ್ಡ್ ಮಾಡಲಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಹಾಗಾಗಿ ಹೊಳೆನರಸೀಪುರ ತಾಲೂಕು ಪಡವಲಹಿಪ್ಪೆಯ ಫಾರ್ಮ್ ಹೌಸ್ ಏನಿದೆಯಲ್ಲ, ಅಲ್ಲಿಗೂ ಕೂಡ ಅಧಿಕಾರಿಗಳು ಭೇಟಿ ಕೊಡುವಂಥ ಸಾಧ್ಯತೆಗಳಿವೆ. ಈಗ TV9 ತಂಡ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿತ್ತು. ಇವತ್ತು ಬೆಳಗ್ಗೆನೆ ನಮ್ಮ ಪ್ರತಿನಿಧಿ ಕೂಡ ಅಲ್ಲಿಗೆ ಹೋಗಿ ನೋಡಿ ಚಿತ್ರೀಕರಿಸಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಇದು ಪ್ರಜ್ವಲ್ ರೇವಣ್ಣ ಅವರ ಫಾರ್ಮ್ ಹೌಸ್, ಪಡವಲಹಿಪ್ಪೆಯಲ್ಲಿರುವಂತಹ ಫಾರ್ಮ್ ಹೌಸ್. ಇಲ್ಲಿ ಅವಾಗ ಪ್ರಜ್ವಲ್ ಕೂಡ ಬರ್ತಾ ಇದ್ರು. ಇಲ್ಲೊಂದು ಮನೆ ಕೂಡ ಇದೆ, ತೋಟದ ಮನೆ ಕೂಡ ಮಾಡಿದ್ದಾರೆ, ಇಲ್ಲಿ ಫಾರ್ಮ್ ಹೌಸ್ ಕೂಡ ಇದೆ. ಹಾಗಾಗಿ ಈ ತೋಟದ ಮನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಆಗಾಗ ಬರ್ತಾ ಇದ್ರು. ಇಲ್ಲೂ ಕೂಡ ಚಿತ್ರೀಕರಣ ಆಗಿರಬಹುದು ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇವೆ. ಹಾಗಾಗಿ ಈಗ ಹಾಸನದ ಸರ್ಕಾರಿ ಬಂಗ್ಲೆ, ಒಂದು MP-ಗೆ ಅಂತ ಹೇಳಿ ಅಲಾಟ್ ಮಾಡಿರುವಂಥ ಒಂದು ಬಂಗ್ಲೆ, ಅದನ್ನು ಕೂಡ ಸೀಸ್ ಮಾಡಿದ್ರು. ಅಲ್ಲಿಗೂ ಕೂಡ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸುವಂಥ ಒಂದು ಸಾಧ್ಯತೆ. ಜೊತೆಗೆ ಈಗ ಫಾರ್ಮ್ ಹೌಸ್ಗೂ ಕೂಡ ಆಗಾಗ ಅವ್ರು ಬರ್ತಾ ಇದ್ರು. ಹಾಸನಕ್ಕೆ ಅಂತ ಹೇಳಿ ಬಂದಾಗಲೆಲ್ಲವೂ ಕೂಡ ತೋಟದ ಮನೆಯಲ್ಲೇ ಇರ್ತಾ ಇದ್ರು ಪ್ರಜ್ವಲ್. ಈ ವೇಳೆ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಅಲ್ಲಿಗೆ ಬರ್ತಾ ಇದ್ರು ಭೇಟಿ ಆಗೋದಕ್ಕೆ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಕಾರ್ಯಕರ್ತರು ಕೂಡ ಅಲ್ಲಿಗೆ ಬರ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಅನುಮಾನಗಳಿವೆ. ಈ ಬಗ್ಗೆ ಕಾಂಗ್ರೆಸ್ ಸಂಸದ DK ಸುರೇಶ್ ಅವರು ಕೂಡ ಗಂಭೀರ ಆರೋಪವನ್ನು ಮಾಡಿದರು. ಪ್ರಜ್ವಲ್ ರೇವಣ್ಣ ಅವರು ಬರೀ MP ಕ್ವಾರ್ಟರ್ಸ್ ಮಾತ್ರ ಅಲ್ಲ, ಸರ್ಕಾರಿ ಬಂಗ್ಲೆ, ಅವರ ಫಾರ್ಮ್ ಹೌಸ್ನಲ್ಲೂ ಕೂಡ ಈ ರೀತಿಯಾದಂಥ ಒಂದು ದುಷ್ಕೃತ್ಯಗಳನ್ನು ನಡೆಸಿದ್ದಾರೆ ಅಂತೇಳಿ DK ಸುರೇಶ್ ಗಂಭೀರ ಆರೋಪವನ್ನು ಮಾಡಿದರು. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ವಿಡಿಯೋಗಳು ಹಾಸನದಲ್ಲಿ ಮತ್ತೆ ಹರಿದಾಡ್ತಾ ಇವೆ. ಕಿಡಿಗೇಡಿಗಳು ಪೆನ್ಡ್ರೈವ್ನಲ್ಲಿರೋ ಒಂದೊಂದೇ ವಿಡಿಯೋ ಮತ್ತು ಫೋಟೋಗಳನ್ನು ಮತ್ತೆ ಈಗ ವೈರಲ್ ಮಾಡ್ತಾ ಇದ್ದಾರೆ. ಹಾಸನ ಮಾತ್ರ ಅಲ್ಲ, ರಾಜ್ಯಾದ್ಯಂತ 100ಕ್ಕೂ ಹೆಚ್ಚು ಫೋಟೋಗಳು, 20ಕ್ಕೂ ಹೆಚ್ಚು ಅಧಿಕ ಈ ಥರದ ಅಶ್ಲೀಲ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇವೆ. ಏಪ್ರಿಲ್ 22ನೇ ತಾರೀಕು ವೈರಲ್ ಆಗಿರುವಂತಹ ವಿಡಿಯೋಗಳ ಬಗ್ಗೆ ದೂರು ದಾಖಲಿಸಿ ಅಶ್ಲೀಲ ವಿಡಿಯೋ ವೈರಲ್ ತಡೆಗೆ ಮಹಿಳಾ ಸಂಘಟನೆಗಳು ಕೂಡ ಮನವಿ ಮಾಡಿವೆ. ನಿನ್ನೆಯಷ್ಟೇ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಸೈಬರ್ ಕ್ರೈಮ್ ಪೊಲೀಸರು ಆದಷ್ಟು ಬೇಗ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು, ಇನ್ನು ಮುಂದೆ ಯಾರೂ ಕೂಡ ಇದನ್ನು ಶೇರ್ ಮಾಡದೇ ಇರೋ ರೀತಿಯಲ್ಲಿ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು. ಹಾಸನ DC ಸತ್ಯಭಾಮ ಹಾಗೆ SP ಸುಜಿತಾ ಅವ್ರಿಗೂ ಕೂಡ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಇತ್ತ ವಿಡಿಯೋಗಳು ಮಾತ್ರ ವೈರಲ್ ಆಗ್ತಾನೇ ಇವೆ. ಈಗ SIT ಅಧಿಕಾರಿಗಳು ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದಾರೆ ಇದರ ಮೂಲವನ್ನು, ಯಾರು ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ತನಿಖೆಗೆ ಒಳಪಡಿಸಿದ್ದಾರೆ. ಇನ್ನು ಲೈಂಗಿಕ ಹಗರಣದಲ್ಲಿ ಸಿಕ್ಕಾಕೊಂಡಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಬೇಕು ಅಂತ ಹೇಳಿ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಪ್ರತಿಭಟನೆಗಳು ನಡೀತಾ ಇವೆ. ಹಾಸನ ನಗರದ ಹೇಮಾವತಿ ಸರ್ಕಲ್ ಬಳಿ ABVP ಕಾರ್ಯಕರ್ತರು ಇವತ್ತು ಜಮಾವಣೆಗೊಂಡಿದ್ದಾರೆ, ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸೂಕ್ತ ತನಿಖೆ ಆಗಬೇಕು, ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ABVPಯ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ರು. ಪ್ರಜ್ವಲ್ನನ್ನ ಬಂಧಿಸಿ ಅಂತ ಹೇಳಿ ಕಲಬುರಗಿಯಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಪುಷ್ಪಾ ಅಮರನಾಥ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಿತು. KPCC ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಪುಷ್ಪಾ ಅಮರನಾಥ್ ಅವರ ಜೊತೆಗೆ ಒಂದಷ್ಟು ಜನ ಮಹಿಳಾ ಕಾರ್ಯಕರ್ತರು ಸೇರಿ ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಕಚೇರಿಯಿಂದ DC ಕಚೇರಿವರೆಗೂ ಕೂಡ ಮೆರವಣಿಗೆ ನಡೆಸಿದ್ರು. ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಬೇಕು ಅಂತ ಹೇಳಿ ಪ್ರತಿಭಟನಾ ನಿರತ ಮಹಿಳೆಯರು ಆಗ್ರಹಪಡಿಸಿದ್ದಾರೆ. ಜೊತೆಗೆ ಕೈಯಲ್ಲಿ ಪೆನ್ ಡ್ರೈವ್ ಹಿಡ್ಕೊಂಡು, ಪೋಸ್ಟರ್ ಹಿಡ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಒಂದು ಕಡೆ ಹಾಸನ್, ಇನ್ನೊಂದು ಕಡೆ ಕಲಬುರಗಿ, ಎರಡು ದೃಶ್ಯಗಳನ್ನು ನೋಡ್ತಾ ಇದ್ರಿ. ಒಂದು ಕಡೆ ವಿದ್ಯಾರ್ಥಿಗಳು, ABVPಯ ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿಭಟನೆಯನ್ನು ನಡೆಸಿದ್ದು. ಹಾಸನದ ಹೇಮಾವತಿ ಸ್ಟ್ಯಾಚ್ಯೂ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಮತ್ತೊಂದು ಕಡೆ ಕಲಬುರಗಿಯಲ್ಲಿ DC ಕಚೇರಿವರೆಗೂ ಕೂಡ ಪಾದಯಾತ್ರೆಯನ್ನು ನಡೆಸಿದಂತಹ ಮಹಿಳಾ ಘಟಕದ ಕಾರ್ಯಕರ್ತರೆಯರು. ಇನ್ನು DK ಬ್ರದರ್ಸ್ 420 ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಸಂಸದ DK ಸುರೇಶ್ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಈ ಕುಟುಂಬದ ಆಸ್ತಿ ಅಂತ ಹೇಳಿದ್ರೆ ಅದು ಪೆನ್ ಡ್ರೈವ್, ಇದು ಪೆನ್ ಡ್ರೈವ್ ಕುಟುಂಬ, ತೆನೆ ಹೊತ್ತ ಮಹಿಳೆ ಇನ್ಮೇಲೆ ಪೆನ್ ಡ್ರೈವ್ ಹೊರಬೇಕಾಗತ್ತೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಬನ್ನಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು, ಅದಕ್ಕೆ DK ಸುರೇಶ್ ಯಾವ ರೀತಿ ಟಾಂಗ್ ಕೊಟ್ಟಿದ್ದಾರೆ ನೋಡೋಣ. ನನ್ನ ಹತ್ರ ಪದೇ ಪದೇ ಯಾಕೆ ಬರ್ತೀರಿ?
ಸುದ್ದಿ ಬಿಡೋರಲ್ಲ ಅವ್ರ ಹತ್ರಕ್ಕೆ ಹೋಗಿ. ಈಗ ನೆನ್ನೆ ನಿಮ್ಗೆ ಹೇಳ್ತೀನಲ್ಲ ವಿಷಯ ತಿಳ್ಕೊಳ್ಳಿ. ಇಲ್ಲಿ ನೆನ್ನೆ ದಿನ ಯಾವುದೋ ಒಂದು ಆ ಡ್ರೈವರ್ದು ಒಂದು ಪ್ರೆಸೆಂಟೇಷನ್ ಆಗಿದೆಯಲ್ಲ, ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ನು. ಏನು ಮಾಡಿದ್ದಾನೆ? ವಿಡಿಯೋ ರಿಲೀಸ್ ಮಾಡಿದ್ದಲ್ವಾ? ವಿಡಿಯೋ ಎಲ್ಲಿಂದ ಮಾಡಿದ್ರು? ಯಾರು ಮಾಡಿದ್ರು? ನೆನ್ನೆ ಅವನ ಕೈನಲ್ಲಿ ವಿಡಿಯೋ ಬಿಟ್ಟಲ್ವೇ? ಅವನೇನು ಹೇಳಿಕೆ ಕೊಟ್ಟ? ನಾನು ದೇವರಾಜೇಗೌಡರ ಕೈ ಕೊಟ್ಟಿದ್ದೆ ಅಂತ ಇದನ್ನು ಯಾರ ಕೈನೂ ಕೊಟ್ಟಿಲ್ಲ ಅಲ್ವೇ? ಇವತ್ತು ಬೆಳಗ್ಗೆ ಈ ಚಿತ್ರ ಅಣ್ಣ ತಮ್ಮನದವರು ಪಾಪ ಏನು ಮಹಾನ್ ಇವರಲ್ಲ ಅವರು ಇಬ್ಬರು ಇವತ್ತು ಏನು ಹೇಳಿಕೆ ಕೊಟ್ಟವರು? ಕುಮಾರಸ್ವಾಮಿನೇ ಬಿಟ್ಟಿರಬೇಕು. ದೇವರಾಜೇಗೌಡರನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ದವರು. ನಾನು ಅವ್ರ ಕುಟುಂಬನ 420 ಅಂತ ಕರೆಯಲ್ಲ. ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬವನ್ನು ನಾನು 420 ಅಂತ ಕರೆಯಲ್ಲ. ಯಾಕೆಂದರೆ ಅವ್ರಿಗೆ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ. ಆದರೆ ಈ ಕುಟುಂಬವನ್ನು ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ, ಹೊಗಳ್ತಾ ಇದೆ. ಈ ರಾಜ್ಯದ ಜನ ಹೊಗಳ್ತಾ ಇದ್ದಾರೆ. ಈ ಕುಟುಂಬದ ಆಸ್ತಿ ಏನಂತ ಪೆನ್ ಡ್ರೈವ್ ಆಸ್ತಿ. ತೆನೆ ಹೊತ್ತ ಮಹಿಳೆ ಪೆನ್ ಡ್ರೈವನ್ನು ಹೊರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥೇಳಿ ಇಡೀ ದೇಶದ ಜನ ಹಾಡಿ ಹೊಗಳ್ತಾ ಇದ್ದಾರೆ. ನಾನು ಹಂಗಂತ ಹೇಳೋದಿಲ್ಲ, ಇಡೀ ಜನ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.